ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಪ್ರಶ್ನೆ: ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಯಾವ ಹೇಳಿಕೆ ಸರಿ ಅಥವಾ ಯಾವ ಹೇಳಿಕೆ ತಪ್ಪು ಅನ್ನೋದ ನಿರ್ಧಾರವನ್ನು ನೀವು ತಗೋಬೇಕು. ಮೊದಲನೇ ಹೇಳಿಕೆ: 1820ರಲ್ಲಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈಬರ್ ಕ್ರೈಮ್ ಅಪರಾಧ ನಡೆಯಿತು. ಈ ಒಂದು ವಿಷಯ ಮುಖ್ಯವಾಗಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿದ್ದು. 1820ರಲ್ಲಿ ಮೊಟ್ಟ ಮೊದಲ ಜಗತ್ತಿನ ಸೈಬರ್ ಕ್ರೈಮ್ ಅಪರಾಧ ನಡೆಯಿತು ಅಂತ ಹೇಳಿಕೆ. ಎರಡನೇದು: ಜಪಾನ್ನಲ್ಲಿ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ನಡೆಯಿತು. ಅಂದ್ರೆ ಈ ಮೇಲ್ಗಡೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದರ ಮುಂದುವರಿದ ಭಾಗ, ನಡೆದಂತ ಸ್ಥಳ ಜಪಾನ್ ಅಂತ ಹೇಳ್ತಾ ಇದ್ದಾರೆ. ಎರಡು ಹೇಳಿಕೆಗಳನ್ನ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಉತ್ತರ ಏನಿರ್ಬೋದು ಅಂತ ಈ ಆಯ್ಕೆಗಳಲ್ಲಿ ನೀವು ಒಂದನ್ನ ಗುರುತಿಸ್ಬೋದು. ಸರಿಯಾದಂತ ಉತ್ತರ ಇಲ್ಲಿ ಆಯ್ಕೆ 1 ಎ ಮಾತ್ರ. 1820 ಜಗತ್ತಿನಲ್ಲಿ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ನಡೆದಂಥದ್ದು. ಎರಡನೇ ಹೇಳಿಕೆ ತಪ್ಪು, ಯಾಕಂದ್ರೆ ಈ ಸೈಬರ್ ಕ್ರೈಮ್ ಮೊಟ್ಟ ಮೊದಲನೇದಾಗಿ ನಡೆದಂಥದ್ದು ಫ್ರಾನ್ಸ್ ಅಲ್ಲಿ. ಅಲ್ಲಿ ಜೋಸೆಫ್ ಮಾರಿಯಾ ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ. ಹಲವಾರು ಜನ ಕೆಲಸ ಮಾಡೋರ ಜೊತೆ ಜೋಸೆಫ್ ಮಾರಿಯಾ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾರೆ. ಅಲ್ಲಿಗೆ ನೂತನ ತಂತ್ರಜ್ಞಾನವನ್ನ ಅಳವಡಿಸೋ ಪ್ರಯತ್ನವನ್ನ ಮಾಡಿದಾಗ ತಮ್ಮ ಕೆಲಸವನ್ನ ಕಳ್ಕೊಳ್ಳೋ ಭೀತಿಯಿಂದ ಅಲ್ಲಿರ್ತಕ್ಕಂಥ ಕಾರ್ಮಿಕರೆಲ್ಲ ಸೇರಿ ಅದನ್ನ ವಿರೂಪಗೊಳಿಸ್ತಾರೆ. ಇದು ಜಗತ್ತಿನಲ್ಲಿ ನಡೆದಂತ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೈಬರ್ ಕ್ರೈಮ್ ವಿಚಾರದಲ್ಲಿ ಬರೋದಾದ್ರೆ PSI ಪತ್ರಿಕೆ 1ಕ್ಕೆ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೈಬರ್ ಕ್ರೈಮ್ ಅಂದ್ರೆ ಏನು, ಅದರ ಇತಿಹಾಸ ಏನು, ಅದರ ಅರ್ಥ ಏನು, ಸೈಬರ್ ಕ್ರೈಮ್ ಅಲ್ಲಿ ಬರ್ತಕ್ಕಂಥ ವಿಷಯಗಳು. ಉದಾಹರಣೆಗೆ ಸೈಬರ್ ಸ್ಪೇಸ್, ಮಾಲ್ವೇರ್, ವೈರಸ್, ವರ್ಮ್ಸ್, ಸ್ಪೇವೇರ್, ಅಡ್ವೇರ್, ಸ್ಕೇರ್ವೇರ್ ಅಂಡ್ ಇತ್ತೀಚೆಗೆ ನೀವು ಜಾಸ್ತಿ ಕೇಳಿರ್ತಕ್ಕಂಥ ರ್ಯಾನ್ಸಮ್ ವೇರ್. ಆಮೇಲೆ ಸೈಬರ್ ಕ್ರೈಮ್ನ ಪ್ರಕಾರಗಳು ಯಾವ್ಯಾವುದು ಅಂತ, ಸೈಬರ್ ಕ್ರೈಮ್ನ ಹಿಸ್ಟ್ರಿ, ಅದನ್ನು ಹೇಗೆ ತಡಿಬೋದು, ಅದು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಮಟ್ಟಕ್ಕೆ ಪ್ರಭಾವವನ್ನು ಬೀರಿದೆ, ಅದರ ಅಡೆತಡೆಗಳೇನು, ಅದರ ಗಂಭೀರತೆ ಏನು, ಇದೆಲ್ಲದರ ಕುರಿತಾಗಿ ನಿಮಗೆ PSI ಮೊದಲನೇ ಪತ್ರಿಕೆಯಲ್ಲಿ ಪ್ರಬಂಧ ಕೂಡ ಬರಬಹುದು. ಅದರಿಂದ ಈ ಒಂದು ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪೇಪರ್ 1, ಪೇಪರ್ 2 ಎರಡು ಪಾರ್ಟಿಗಳಿಂದ. ಪ್ರಶ್ನೆ ಸಂಖ್ಯೆ 2 ಹೇಳಿಕೆಗಳನ್ನ ನೋಡ್ಕೊಳ್ಳಿ. 1891ರಲ್ಲಿ ನಡೆದ ಯುದ್ಧದಲ್ಲಿ ಮಡಿದ ಯೋಧರಿಗೆ ಗೌರವ ಸಲ್ಲಿಸಲು ಕಾಂಜೋಮ್ ದಿನವನ್ನು ಆಚರಿಸಲಾಗುತ್ತದೆ. ಯುದ್ಧ ಭೂಮಿ ಬಳಿ ಕೊಂಗ್ಚೋಮ್ ನದಿಯಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಎರಡು ಹೇಳಿಕೆಗಳನ್ನ ನೀವು ನೋಡ್ಕೊಂಡ್ಮೇಲೆ ಈ ಹೇಳಿಕೆಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಅಂತ ನೀವು ಒಂದು ಉತ್ತರವನ್ನು ನೋಡ್ಬೇಕು. ಎರಡು ಹೇಳಿಕೆಗಳನ್ನ ನೋಡ್ಕೊಂಡಿದ್ದೀರಾ, ಆ ಎರಡು ಹೇಳಿಕೆಗಳು ಯಾವ ರಾಜ್ಯಕ್ಕೆ ಸಂಬಂಧಪಡ್ತವೆ? ಮೇಘಾಲಯ, ಮಣಿಪುರ, ಮಿಜೋರಾಂ ಮತ್ತು ಅಸ್ಸಾಂ. ವಿಡಿಯೋ ಪಾಸ್ ಮಾಡಿ ಹೇಳಿಕೆಗಳನ್ನ ನೋಡ್ಕೋಬಹುದು. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ 2 ಮಣಿಪುರ. ಎರಡು ಹೇಳಿಕೆಗಳನ್ನ ಒಂದ್ಸಲ ನಾವು ನೋಡ್ಕೊಬರೋಣ ಮೇಲೆ. ಮತ್ತೆ 1891 ಅಂದ್ರೆ ಇದು ಥೋಬಲ್ ಅಂತ ಒಂದು ಜಿಲ್ಲೆ ಕಾಂಗ್ಜೋಮ್ ನಲ್ಲಿ 1891ರಲ್ಲಿ ಆಂಗ್ಲೋ ಮಣಿಪುರ ಯುದ್ಧದಲ್ಲಿ ಮಡಿದಂತ ಯೋಧರಿಗೆ ಗೌರವವನ್ನ ಸಲ್ಲಿಸುವ ಉದ್ದೇಶದಿಂದ ಕಾಂಜೋಮ್ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಅಂದ್ರೆ ಕಳೆದ ವರ್ಷ 2018ರ ಏಪ್ರಿಲ್ 23ನೇ ತಾರೀಕು ಇದನ್ನು ಆಚರಣೆ ಮಾಡಿದ್ರು. ಯೋಧರು ತಮ್ಮ ರಾಜ್ಯದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡು ಬಂದಂತವ್ರಿಗೆ ಗೌರವ ಸಲ್ಲಿಸೋದಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಜೊತೆಗೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸ್ತಾರೆ. ಜೊತೆಗೆ ಯುದ್ಧ ಭೂಮಿ ಬಳಿ ಇರ್ತಕ್ಕಂಥ ನದಿಗೆ ಹೋಗಿ ಪೂಜೆಯನ್ನು ಕೂಡ ಮಾಡ್ತಾರೆ. ಈ ಒಂದು ವಿಶಿಷ್ಟವಾದ ಆಚರಣೆ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಕೂಡ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ಖಂಡಿತವಾಗ್ಲೂ ಹೈಲೈಟ್ ಆಗ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳು ಯಾವ ಧಾರ್ಮಿಕ ಸಮಾಜದ ಕುರಿತಾಗಿದೆ ತಿಳಿಸಿ. ಮೊದಲನೇದು, ಮಹಾದೇವ ಗೋವಿಂದ ರನಾಡೆ ಅವರು ಈ ಸಮಾಜದಲ್ಲಿ ಗುರುತಿಸಿಕೊಂಡ ಪ್ರಮುಖ ಶಿಲ್ಪಿಯಾಗಿದ್ದಾರೆ. ಈ ಸಮಾಜದ ಸದಸ್ಯರಾದ ನಾರಾಯಣ ಗಣೇಶ್ ಚಂದಾವರ್ಕರ್ ಮತ್ತು ವಿಠಲ್ ರಾಮ್ಕಿ ಶಿಂದೆ ದುರ್ಬಲ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡಿದರು. ಈ ಎರಡು ಹೇಳಿಕೆಗಳಿಂದ ನೀವು ಯಾವ ಒಂದು ಸಮಾಜದ ಕುರಿತು ನಾನು ಮಾತಾಡ್ತಿದ್ದೀನಿ, ಇತಿಹಾಸದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಸಮಾಜ ಯಾವುದು ಅಂತ ತಿಳಿಸ್ಕೊಡಿ. ಆಯ್ಕೆಗಳು ನಿಮ್ಗೆ ಈ ರೀತಿ ಇದೆ: ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಮೇಲಿನ ಯಾವುದು ಅಲ್ಲ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ 2 ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿದಂಥವರು 1867ರಲ್ಲಿ ಸ್ಥಾಪನೆಯಾಗಿದ್ದು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು.
ಮುಂಬೈಯಲ್ಲಿ ಇದರ ಸ್ಥಾಪನೆಯಾಗಿದ್ದು, ಇವೆರಡು ನಿಮಗೆ ಅಡಿಷನಲ್ ಆಗಿ ಗೊತ್ತಿರಲಿ. ಪ್ರಾರ್ಥನಾ ಸಮಾಜ ಸ್ಥಾಪನೆಯಾಗಿದ್ದು ಮುಂಬೈ 1867. ಡಾಕ್ಟರ್ ಆತ್ಮರಾಮ್ ಪಾಂಡುರಂಗ್ ಅವರು ಜಾತಿ ಮತ್ತು ಧರ್ಮವನ್ನು ಹೋಗಲಾಡಿಸುವುದು ಈ ಒಂದು ಸಮಾಜದ ಪ್ರಮುಖ ತತ್ವ ಆಗಿತ್ತು. ಸೊ ಈಗ ಹೇಳಿಕೆಗಳಿಗೆ ನಾವು ಹೋಗೋಣ. ಉಳಿದಂಥ ಸಮಾಜಗಳ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ಮಹದೇವ್ ಗೋವಿಂದ ರಾನಾಡೆಯವರು ಈ ಸಮಾಜದಲ್ಲಿ ಗುರುತಿಸಿಕೊಂಡ ಶಿಲ್ಪಿ. ಮಹದೇವ್ ಗೋವಿಂದ ರಾನಾಡೆಯವರ ಬಗ್ಗೆ ನೀವು ಇತಿಹಾಸದಲ್ಲಿ ನೋಡಿರ್ತೀರಾ. ಸೊ ಇದು ಮೊದಲನೇದು. ಈ ಸಮಾಜದಲ್ಲಿ ಅತಿ ಹೆಚ್ಚು ಅಂದ್ರೆ ಪ್ರಾರ್ಥನಾ ಸಮಾಜದಲ್ಲಿ ಅತಿ ಹೆಚ್ಚು ಕಾರ್ಯ ಮಾಡಿದಂಥವರಲ್ಲಿ ಇವರು ಮೊದಲನೇವರು ಆಗ್ತಾರೆ. ಇನ್ನು ಎರಡನೇವರು ಚಂದರ್ವರ್ಕರ್ ಮತ್ತು ರಾಮ್ಕಿ ಶಿಂದೆ ಅವರು 1906ರಲ್ಲಿ ಅಸ್ಪೃಶ್ಯರ ಏಳಿಗೆಗಾಗಿ ದುರ್ಬಲ ವರ್ಗಗಳ ಆಯೋಗವನ್ನ ಸ್ಥಾಪನೆ ಮಾಡಿದ್ರು. ಇದನ್ನು ಹೊರತುಪಡಿಸಿ ಈ ಒಂದು ಸಮಾಜದಲ್ಲಿ ಮತ್ತೆ ನಡೆದಂತ ಇನ್ನೊಂದು ದೊಡ್ಡ ಘಟನೆ 1884ರಲ್ಲಿ ಪೂನಾದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲನೇದಾಗಿ ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡಲಾಯಿತು. ಸೊ ಮೊದಲ ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡಲಾಯಿತು. ಇನ್ನೊಬ್ರು ಬಹಳ ಫೇಮಸ್ ವ್ಯಕ್ತಿ ದೋಂಡೋ ಕೇಶವ್ ಕರ್ವೆ. ದೋಂಡೋ ಕೇಶವ್ ಕರ್ವೆ ಅವರು ವಿಧವೆಯನ್ನ ಮದುವೆ ಆಗುವ ಮೂಲಕ ಪುನರ್ವಿವಾಹವನ್ನ ಪ್ರೋತ್ಸಾಹ ಕೊಟ್ಟಂತವ್ರು. ಸೊ ಅವರ ಕುರಿತು ಕೂಡ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಎಲ್ಲಿ ಬೇಕಾದ್ರೂ ಪ್ರಶ್ನೆ ಮಾಡುವ ಉತ್ತರಗಳು ಬರಬಹುದು. ಹಾಗಾಗಿ ನಾನಿಷ್ಟು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಇನ್ನೊಂದು ಪ್ರಮುಖವಾದಂಥ ಮಾಹಿತಿ, 1916ರಲ್ಲಿ ಶ್ರೀಮತಿ ನಾತಿಬಾಯಿ ದಾಮೋದರ್ ಅವರು ಮಹಿಳಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಅವರು ಕೂಡ ಈ ಸಮಾಜದಲ್ಲಿ ಗುರುತಿಸ್ಕೊಂಡಂತವ್ರು. SNDT ಅಂತ ನಾವು ಕರಿತೀವಿ. ಮಹಿಳಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದಂಥವ್ರು. ಇದಿಷ್ಟು ಪ್ರಾರ್ಥನಾ ಸಮಾಜದ ಬಗ್ಗೆ ನೀವು ತಿಳ್ಕೊಬೇಕಾಗಿರತಕ್ಕಂಥ ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಉಪಯುಕ್ತವಾದಂಥ ಮಾಹಿತಿ. ಸೊ 1875ರಲ್ಲಿ ಆರ್ಯ ಸಮಾಜ ಸ್ಥಾಪನೆ ಆಯಿತು. ಸ್ಥಾಪನೆ ಮಾಡಿದಂಥವರು ಸ್ವಾಮಿ ದಯಾನಂದ ಸರಸ್ವತಿಯವರು. ಮುಂಬೈ ಮತ್ತು ಲಾಹೋರಲ್ಲಿ ಈ ಒಂದು ಸಮಾಜ ಸ್ಥಾಪನೆ ಆಯಿತು. ಈ ಸಮಾಜದಲ್ಲಿ ಬರತಕ್ಕಂತಹ ಸ್ವಾಮಿ ದಯಾನಂದ ಸರಸ್ವತಿಯವರ ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕಾಗಿರತಕ್ಕಂಥ 2-3 ಅಂಶಗಳನ್ನು ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇವರು ಸತ್ಯರ್ಥ ಪ್ರಕಾಶ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದಾರೆ ಹಿಂದಿಯಲ್ಲಿ. ಅದರಲ್ಲಿ ಮೊದಲನೇದು ಸತ್ಯರ್ಥ ಪ್ರಕಾಶ ಅನ್ನೋ ಒಂದು ಗ್ರಂಥ, ಹಿಂದಿ ಭಾಷೆಯಲ್ಲಿ ಬರೆದಂತ ಸತ್ಯರ್ಥ ಪ್ರಕಾಶ ಅನ್ನೋ ಒಂದು ಗ್ರಂಥ. ಇದನ್ನ ಆರ್ಯ ಸಮಾಜದ ಬೈಬಲ್ ಅಂತ ಕರೀತಾರೆ. ಇದ್ರ ಬಗ್ಗೆ ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಆರ್ಯ ಸಮಾಜದ ಬೈಬಲ್ ಅಂತಾನೂ ಕೂಡ ಪ್ರಶ್ನೆನ ಕೇಳಬಹುದು. ಸತ್ಯರ್ಥ ಪ್ರಕಾಶ ಹಿಂದಿಯಲ್ಲಿ ಇರ್ತಕ್ಕಂಥ ಭಾಷೆ. ಆರ್ಯ ಸಮಾಜ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ ಅವರು ಬರೆದಿರ್ತಕ್ಕಂಥದ್ದು. 10 ತತ್ವಗಳನ್ನ ಇದು ಪ್ರತಿಪಾದನೆ ಮಾಡ್ತದೆ. ವೇದಗಳ ಕುರಿತು ಇದರ ಮೊದಲನೇ ತತ್ವ ತಿಳಿಸುತ್ತೆ. ಓಕೆ, ಇನ್ನೊಂದು ಇವರ ಬಗ್ಗೆ ನಾವು ಹೇಳ್ಬೇಕಾಗಿರೋದು ಶುದ್ಧಿ ಚಳುವಳಿ. ಇದು ಕೂಡ ಬಹಳ ಸಲ ಕೇಳಿದ್ದಾರೆ. ಶುದ್ಧಿ ಚಳುವಳಿ ಅಂದ್ರೆ ಮತಾಂತರಗೊಂಡಂತವ್ರನ್ನ ಶುದ್ಧಿ ಮಾಡಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ತರ್ತಕ್ಕಂಥವ್ರು. ಒಂದು ಹಿಂದೂ ಧರ್ಮದವರು ಬೇರೆ ಧರ್ಮಕ್ಕೆ ಮತಾಂತರಗೊಂಡಾಗ ಅವರನ್ನ ಶುದ್ಧಿ ಮಾಡಿ ವಾಪಸ್ ಹಿಂದೂ ಧರ್ಮಕ್ಕೆ ಕರ್ತರ್ತಕ್ಕಂಥ ಚಳುವಳಿ ಶುದ್ಧಿ ಚಳುವಳಿ. ಇದನ್ನ ಕೂಡ ಇವರೇ ಪ್ರಾರಂಭ ಮಾಡಿದ್ದು. ಇನ್ನು ಮತ್ತೊಂದು ವೇದಗಳಿಗೆ ಹಿಂತಿರುಗಿ. ಇದು ಬಹಳ ಸಲ ಎಕ್ಸಾಮ್ಸ್ ಅಲ್ಲಿ ಬಂದಿರುತ್ತೆ. ವೇದಗಳಿಗೆ ಹಿಂತಿರುಗಿ ಈ ಘೋಷಣೆಯನ್ನ ಕೊಟ್ಟವರು ಕೂಡ ಇವರೇನೆ. ಸೊ ಇದಿಷ್ಟು ನಿಮಗೆ ಅಡಿಷನಲ್ ಆಗಿ ತಿಳಿದಿರಲಿ. ಸೊ ಸತ್ಯಶೋಧಕ ಸಮಾಜದ ಬಗ್ಗೆ ಒಂದೆರಡು ಪಾಯಿಂಟ್ಗಳನ್ನ ನಾನು ಹೇಳೋದಾದ್ರೆ, 1873 ಸೆಪ್ಟೆಂಬರ್ 4ರಂದು ಪುಣೆಯಲ್ಲಿ ಇದು ಪ್ರಾರಂಭ ಆಯಿತು. ಇದನ್ನ ಸ್ಥಾಪನೆ ಮಾಡಿದಂಥವ್ರು ಜ್ಯೋತಿಬಾ ಫುಲೆ. ಈ ಸಮಾಜದ ಪ್ರಮುಖವಾದಂತಹ ಉದ್ದೇಶ ಮಹಿಳೆಯರಿಗೆ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು, ಅದನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು. 1868ರಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲ ಶಾಲೆಯನ್ನು ಕೂಡ ಇವರು ಪ್ರಾರಂಭ ಮಾಡಿದ್ದಾರೆ. ಇವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದಂಥವ್ರು. ಈ ಸಮಾಜದಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ಮತ್ತೊಂದು ಹೆಸರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ತಾರಾಬಾಯಿ ಶಿಂದೆ. ಇವರು ಒಂದು ಗ್ರಂಥವನ್ನ ಬರೆದಿದ್ದಾರೆ, ಸ್ತ್ರೀ ಪುರುಷ ತೋರಣ ಅನ್ನೋ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಸಂಪ್ರದಾಯಗಳ ಬಗ್ಗೆ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕದ ಬಗ್ಗೆ ಹಲವಾರು ಸಲ PSI, PC, KS ಎಲ್ಲ ಎಕ್ಸಾಮ್ಸ್ ಅಲ್ಲೂ ಪ್ರಶ್ನೆಗಳು ಬಂದು ಹೋಗಿದೆ. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಸಂವಿಧಾನದ ಸುಧಾರಣೆಯಲ್ಲಿ ಕೇಂದ್ರ ಶಾಸಕಾಂಗದ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಯಾವ ಸಂವಿಧಾನದ ಸುಧಾರಣೆ ಅಂತ. ಹಲವಾರು ಸುಧಾರಣೆಗಳನ್ನ ಬ್ರಿಟಿಷ್ ಸರ್ಕಾರ ಇದ್ದಾಗ ತರಲಾಗಿತ್ತು. ಆ ಸುಧಾರಣೆಗಳಲ್ಲಿ ಈ ಕೆಳಗಿನ ಯಾವ ಸುಧಾರಣೆಯಿಂದ ಸಂವಿಧಾನದ ನಮ್ಮ ಕೇಂದ್ರ ಶಾಸಕಾಂಗದ ಸದಸ್ಯರ ಸಂಖ್ಯೆ 16 60 ಆಯಿತು ಅಂತ. ರೆಗ್ಯುಲೇಟಿಂಗ್ ಶಾಸನ, ಇಂಡಿಯನ್ ಕೌನ್ಸಿಲ್ ಕಾಯ್ದೆ 1861, ಮಿಂಟೋ ಮಾರ್ಲೆ ಕಾಯ್ದೆ 1909, ಮಾಂಟೆಗು ಚೆಕ್ಸ್ಫರ್ಡ್ ಕಾಯ್ದೆ 1919.
ಸೊ ಆಯ್ಕೆಗಳನ್ನ ನೋಡ್ಕೋಬೋದು. ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಯ್ಕೆ 3 ಮಿಂಟೋ ಮಾರ್ಲೆ ಸುಧಾರಣೆ 1909. ಇದರಲ್ಲಿ ಕೇಂದ್ರ ಶಾಸಕಾಂಗದಲ್ಲಿದ್ದಂಥ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಳ ಮಾಡಲಾಯಿತು. ಸೊ ಇದು ಸರಿಯಾದಂಥ ಉತ್ತರ. ಮತ್ತು ಈ ಕಾಯ್ದೆಯಲ್ಲಿ ಇನ್ನೊಂದು ನಾವು ಪ್ರಮುಖವಾಗಿ ಕಾಣ್ಬೋದು, ಮುಸಲ್ಮಾನ ಬಾಂಧವರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿಕೊಟ್ಟಂಥ ಕಾಯ್ದೆನೂ ಕೂಡ ಇದೇನೆ. ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಬರ್ಬೋದು. ಮುಸಲ್ಮಾನರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿದಂಥ ಕಾಯ್ದೆ ಯಾವುದು ಅಥವಾ ಸುಧಾರಣೆ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಮಿಂಟೋ ಮತ್ತು ಮಾರ್ಲೆ ರೆಗ್ಯುಲೇಟಿಂಗ್ ಶಾಸನದ ಬಗ್ಗೆ ನಾವು ಮಾತನಾಡೋದಾದ್ರೆ, ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿದ್ದು ಈ ಒಂದು ರೆಗ್ಯುಲೇಟಿಂಗ್ ಶಾಸನ 1773ರಲ್ಲಿ ಬಂದಿದ್ದು. ಇದು ಮೇಜರ್ ಅಂತ ವಿಷಯ. ಇನ್ನೊಂದು, ಮರುನಾಮಕರಣ ಮಾಡಿ ವಾರನ್ ಹೇಸ್ಟಿಂಗ್ಸನ್ನ ಪ್ರಥಮ ಗವರ್ನರ್ ಜನರಲ್ ಅಂತ ನೇಮಕ ಮಾಡಲಾಯಿತು ಇದಾದಮೇಲೆ. ಸೊ ಇದರಲ್ಲಿ ನೀವು ಇದನ್ನ ಎರಡನ್ನು ನೆನ್ಪಿಟ್ಕೋಬಹುದು. ಇಂಡಿಯನ್ ಕೌನ್ಸಿಲ್ ಕಾಯ್ದೆಯಲ್ಲಿ ಭಾರತೀಯರು ಪ್ರಥಮ ಬಾರಿಗೆ ಬ್ರಿಟಿಷ್ ಆಡಳಿತದಲ್ಲಿ ಶಾಸನೀಯ ಮತ್ತು ಆಡಳಿತಾತ್ಮಕವಾಗಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ 1861. ಮಾಂಟೆಗೊ ಮತ್ತು ಚೆಕ್ಸ್ಫೋರ್ಡ್, ಇದರಲ್ಲಿ ಬಹಳ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳ್ಕೊಂಡ್ ಬಂದಿರೋದು ಅಂದ್ರೆ ಹೈ ಕಮಿಷನರ್ಗಳ ನೇಮಕ. ಇದ್ರ ಬಗ್ಗೆ ಜಾಸ್ತಿ ಕೇಳ್ತಿರ್ತಾರೆ. ಭಾರತದಲ್ಲಿ ಹೈ ಕಮಿಷನ್ ನೇಮಕಕ್ಕೆ ಸಹಾಯ ಮಾಡಿದಂಥ ಸುಧಾರಣೆ ಯಾವುದು ಅಂದರೆ ಮಾಂಟೆಗೊ ಚೆಕ್ಸ್ಫೋರ್ಡ್ ಕಾಯ್ದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಫುಲ್ಪಾಟಿಯ ಎನ್ನುವ ಹಬ್ಬವನ್ನು ಆಚರಿಸಿದಂಥ ದೇಶ ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್ ಮತ್ತು ಮಯನ್ಮಾರ್. ಸರಿಯಾದಂಥ ಉತ್ತರ ಯಾವುದು ಅಂತ ನೀವು ನೀಡಬಹುದು. ಸರಿಯಾದಂಥ ಉತ್ತರ ನೇಪಾಳ. ನವರಾತ್ರಿಯ 7ನೇ ದಿನದಂದು ಈ ಫುಲ್ಪಾಟಿಯ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಫುಲ್ ಅಂದರೆ ಉಪಾತಿಯ ಅಂತ, ಉಪಾತಿಯ ಅಂದರೆ ಎಲೆ ಮತ್ತು ಸಸ್ಯಗಳು ಅಂತ ಅರ್ಥ ಬರುತ್ತೆ. 9 ವಿಧದ ಸಸ್ಯದ ಹೂಗಳನ್ನ ಮನೆಗೆ ತರುವುದು, ಪೂಜೆ ಮಾಡ್ತಕ್ಕಂಥದ್ದು ಈ ಹಬ್ಬದ ವಿಶೇಷ. ಈ ಹೂಗಳನ್ನ 9 ದೇವರನ್ನ, ಈ ಒಟ್ಟು 9 ಹೂಗಳು ಏನ್ ತರ್ತಾರೆ, ಆ 9 ಹೂಗಳು 9 ವಿಭಿನ್ನ ದೇವರುಗಳನ್ನ ಪ್ರತಿನಿಧಿಸುತ್ತವೆ. ಇವುಗಳನ್ನ ಮನೆಗೆ ತರೋದ್ರಿಂದ ಮನೆಯವರಿಗೆ ಆರೋಗ್ಯ ಸಮೃದ್ಧಿ ಆಗುತ್ತೆ ಅನ್ನೋದು ನೇಪಾಳಿಗರ ನಂಬಿಕೆ ಆಗಿದೆ. ಈ ಪದ್ಧತಿಯನ್ನ ರಾಜ ಪೃಥ್ವಿನಾರಾಯಣ ಅವರ ಕಾಲದಿಂದ ಕೂಡ ಮಾಡ್ಕೊಬರ್ಲಾಗ್ತಾ ಇದೆ. ಹಾಗಾಗಿ ಇದು ಕೂಡ ಹೈಲೈಟ್ ಆಗ್ತಕ್ಕಂಥ ಒಂದು ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 6, 2018ರ ವಿಜಯ್ ಹಜಾರೆ ಟ್ರೋಫಿ ಗೆದ್ದಂತ ಕ್ರಿಕೆಟ್ ತಂಡ ಯಾವುದು? ದೆಹಲಿ, ಚೆನ್ನೈ, ಮುಂಬೈ ಮತ್ತು ಬೆಂಗಳೂರು. ಸೊ ಸರಿಯಾದಂಥ ಉತ್ತರವನ್ನು ನೀವು ನೀಡುವುದು. ವಿಡಿಯೋವನ್ನು ಪಾಸ್ ಮಾಡಿ. ಸರಿಯಾದಂಥ ಉತ್ತರ ಆಯ್ಕೆ 3 ಮುಂಬೈ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ನಡೀತು. ಫೈನಲ್ ಅಲ್ಲಿ ದೆಹಲಿ ಮತ್ತು ಮುಂಬೈ ತಂಡಗಳು ಮುಖಾಮುಖಿಯಾಗಿದ್ವು. ಆವಾಗ ದೆಹಲಿ ತಂಡವನ್ನು ಸೋಲಿಸುವ ಮೂಲಕ ಟ್ರೋಫಿಯನ್ನು ಗೆದ್ದಿದೆ. ಟ್ರೋಫಿಯನ್ನು ಗೆಲ್ಲೋದಷ್ಟೇ ಅಲ್ಲ, 11 ವರ್ಷಗಳ ನಂತರ ಮುಂಬೈ ಈ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಇಂಧನ ರಹಿತ ರೈಲು ಯಾವುದು? ರೈಲು 12 ಅಂದ್ರೆ ಟ್ರೈನ್ 12, ಟ್ರೈನ್ 15, ಟ್ರೈನ್ 18, ಟ್ರೈನ್ 24 ಅಂತ. ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ರೈಲು 18 ಅಂದ್ರೆ ಟ್ರೈನ್ 18. ಭಾರತದ ಮೊದಲ ಇಂಜಿನ ರಹಿತ ರೈಲು ಅಂತ ನಾವು ಟ್ರೈನ್ 18 ಕರಿತೀವಿ. ಇದನ್ನ ಅಕ್ಟೋಬರ್ 29ನೇ ತಾರೀಕು ಉದ್ಘಾಟನೆ ಮಾಡಲಾಯಿತು. ಈ ರೈಲು ಚೆನ್ನೈ ಮೂಲದ ಇಂಟ್ರಿಗಲ್ ಕೋಚ್ ಫ್ಯಾಕ್ಟರಿ ಅಲ್ಲಿ ತಯಾರಾಗಿದೆ, ಸುಮಾರು 100 ಕೋಟಿ ವೆಚ್ಚದಲ್ಲಿ. ಶತಾಬ್ದಿ ಎಕ್ಸ್ಪ್ರೆಸ್ ರೈಲಿಗೆ ಇದನ್ನು ಹೋಲಿಕೆ ಮಾಡ್ತಾರೆ. ಹೋಲಿಸಿದ್ರೆ 15% ಇದು ಪ್ರಯಾಣ ವೇಳೆಯನ್ನ ಕಡಿಮೆ ಮಾಡ್ತದೆ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಹೋಲಿಸ್ಕೊಂಡ್ರೆ. ಜೊತೆಗೆ ಪ್ರತಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಇದು ಚಲಿಸುತ್ತೆ. ಜೊತೆಗೆ GPS ಆಧಾರಿತ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆ, ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಆಸನಗಳನ್ನ, ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಈ ಟ್ರೈನ್ನಲ್ಲಿ ಮಾಡಲಾಗಿದೆ. ಪ್ರಶ್ನೆ 8, ಉದ್ಯೋಗದಲ್ಲಿ ಸಮಾನತೆ ನೀಡಬೇಕೆಂದು ತಿಳಿಸುವ ನಮ್ಮ ಸಂವಿಧಾನದ ವಿಧಿ 14, 16, 16, 1, 17. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3. ಸಾಮಾನ್ಯವಾಗಿ ಅನುಚ್ಛೇದ 16 ಅಂದ್ರೆ ಸರಿಯಾಗುತ್ತೆ. ಆದರೆ ಅನುಚ್ಛೇದ 16, 16, 1 ಅಂತ ಏನಾದ್ರು ಆಯ್ಕೆಗಳಿದ್ದ ಎಕ್ಸಾಮಲ್ಲಿ 16, 1 ಅನ್ನೋ ಆಯ್ಕೆಗೆ ನೀವು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅನುಚ್ಛೇದ 16 ಸಾರ್ವಜನಿಕ ವಿಚಾರಗಳಲ್ಲಿ ಸಮಾನತೆ ಅಂತ ಮಾತ್ರ ಹೇಳುತ್ತೆ. ಅನುಚ್ಛೇದ 16, 1 ಉದ್ಯೋಗದ ವಿಷಯದಲ್ಲಿ ಸಮಾನತೆ ಅಂತ ಹೇಳುತ್ತೆ. ಹಾಗಾಗಿ ಆಯ್ಕೆಗಳಲ್ಲಿ 16, 1 ಅಂತ ಏನಾದ್ರು ಇದ್ರೆ ನೀವು ಆ ಆಪ್ಷನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಅನುಚ್ಛೇದ 14 ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತ ಹೇಳುತ್ತೆ. ಅನುಚ್ಛೇದ 16 ಸಾರ್ವಜನಿಕ ವಿಚಾರಗಳಲ್ಲಿ ಸಮಾನ ಅವಕಾಶ ಅಂತ ಹೇಳುತ್ತೆ. ಜೊತೆಗೆ ಅನುಚ್ಛೇದ 17 ಅಸ್ಪೃಶ್ಯತೆಯ ನಿವಾರಣೆ. ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಈಗ ಆಲ್ರೆಡಿ ಬಂದಿದೆ ಎಕ್ಸಾಮ್ಸ್ ಅಲ್ಲಿ. ಯಾವ ತಿದ್ದುಪಡಿ ಮೂಲಕ ನಮ್ಮ ದೇಶದ ರಾಜ್ಯಗಳ ಸಂಖ್ಯೆಯನ್ನು 25ರಿಂದ 28ಕ್ಕೆ ಹೆಚ್ಚಳಗೊಳಿಸಲಾಯಿತು? ಅಂದ್ರೆ 3 ರಾಜ್ಯಗಳನ್ನು ಹೊಸದಾಗಿ ಸೇರಿಸಿದ್ರಲ್ಲ, ಅದು ಯಾವ ತಿದ್ದುಪಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. 61, 71, 84, 98. ಸರಿಯಾದಂಥ ಉತ್ತರ ಆಯ್ಕೆ 3 84. 84ನೇ ತಿದ್ದುಪಡಿ 2000ನೇ ಇಸ್ವಿಯಲ್ಲಿ ಆದಂಥ ತಿದ್ದುಪಡಿ. ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಉತ್ತರಾಂಚಲ ಹೊಸ ರಾಜ್ಯಗಳನ್ನು ರಚನೆ ಮಾಡಿ
25 ರಾಜ್ಯಗಳಿದ್ದಂತಹ ಸಂಖ್ಯೆ 28ಕ್ಕೆ ಹೆಚ್ಚಳ ಆಯಿತು. ಆ ರೀತಿ ಪ್ರಶ್ನೆನ ಇಲ್ಲಿ ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕಿದ್ದೀನಿ. ಸೊ 2000ನೇ ಇಸ್ವಿಯಲ್ಲಿ ನಡೆದಂಥ 84ನೇ ತಿದ್ದುಪಡಿ ಇದು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಇನ್ನು 61ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಅಂತ ನಾವು ನೋಡೋದಾದ್ರೆ 1989. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಭಾಳ ಸಲ ಕೇಳಿದ್ದಾರೆ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸ್ತಂಥ ಒಂದು ತಿದ್ದುಪಡಿ 61ನೇ ತಿದ್ದುಪಡಿ. 1889ರಲ್ಲಿ ತೆಗೆದುಕೊಂಡಂಥ ತಿದ್ದುಪಡಿ 326ನೇ ವಿಧಿಗೆ ತಿದ್ದುಪಡಿಯನ್ನು ತಂದು ಇದನ್ನು ಮಾಡಲಾಗಿದೆ. ಸೊ ಇದು ಎಕ್ಸಾಮ್ಸಲ್ಲಿ ಭಾಳ ಸಲ ಬಂದಿದೆ. ಅದೇ ರೀತಿ 71ನೇ ತಿದ್ದುಪಡಿಯನ್ನು ನಾವು ನೋಡೋದಾದರೆ 71ನೇ ತಿದ್ದುಪಡಿ 1992ರಲ್ಲಿ ಬಂದಿದ್ದು ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳನ್ನು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸೋದಕ್ಕೆ ತೆಗೆದುಕೊಂಡಂಥ ತಿದ್ದುಪಡಿ ಇದಾಗಿದೆ. ಇದನ್ನು ಹೊರತುಪಡಿಸಿ ಕೊನೆಯದು 98ನೇ ತಿದ್ದುಪಡಿ 2013ರಲ್ಲಿ ತಗೊಂಡಿರೋದು. ಇದು ಕೂಡ ಎಲ್ಲ ಎಕ್ಸಾಮ್ಸಲ್ಲೂ ಇತ್ತೀಚೆಗೆ ಬರ್ತಾ ಇದೆ. ಸಂವಿಧಾನದಲ್ಲಿ 371J ಕಾಲಮನ್ನು ನೀವು ನೋಡಿರ್ತೀರ ಎಂಬ ಹೊಸ ವಿಧಿಯನ್ನು ಸೃಷ್ಟಿ ಮಾಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸವಲತ್ತನ್ನು ನೀಡಿರ್ತಕ್ಕಂಥದ್ದು 2013ರಲ್ಲಿ ಬಂದಂತಹ ಒಂದು ತಿದ್ದುಪಡಿ 98ನೇ ತಿದ್ದುಪಡಿ. ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆನ ಕೇಳಿದ್ದಾರೆ. ಕೊನೆ ಪ್ರಶ್ನೆ, ಇವು ಯಾವ ರೋಗವನ್ನು ಪತ್ತೆ ಹಚ್ಚಲು ಇರುವ ಪರೀಕ್ಷೆಗಳಾಗಿವೆ? ಎಲಿಸಾ, PCR, ವೆಸ್ಟರ್ನ್ ಬ್ಲಾಟ್. ಹೆಪಟೈಟಿಸ್, ಏಡ್ಸ್, ರೇಬಿಸ್, ಪೋಲಿಯೋ. ಸೊ ಈ ಮೂರು ಕೂಡ ಹೈಸ್ಕೂಲ್ ಬುಕ್ಸ್ಗಳನ್ನ ತಗೊಂಡು ನಿಮ್ಗೆ ಗೊತ್ತಾಗುತ್ತೆ. ಎಲಿಸಾ, PCR, ವೆಸ್ಟರ್ನ್ ಬ್ಲಾಟ್ ಮೂರು ಕೂಡ ಆಯ್ಕೆ 3 ಏಡ್ಸ್ ರೋಗ ಅಂದರೆ HIV ಸೋಂಕನ್ನು ಕಂಡುಹಿಡಿಯೋದಕ್ಕೆ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಇರತಕ್ಕಂಥ ಪರೀಕ್ಷಾ ವಿಧಾನ ಆಗಿದೆ. ಇದರಲ್ಲಿ ಎಲಿಸಾ ಅಂತ ನಾವೇನು ಹೇಳ್ತೀವಿ, ELISA ಎಲಿಸಾ ಅಂತ ಹೇಳಿದ್ರೆ ಎನ್ಝೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸಾಯ್ ಅಂತ ಫುಲ್ ಫಾರ್ಮ್ ಅದರದ್ದು. ಅದೇ ರೀತಿ PCR ಅಂತ ಹೇಳಿದ್ರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ, PCR ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಮತ್ತೊಂದು ವೆಸ್ಟರ್ನ್ ಬ್ಲಾಟ್. ಈ 3 ವಿಭಿನ್ನ ಪರೀಕ್ಷೆಗಳು, 3 ಕೂಡ HIV ಪರೀಕ್ಷೆಯನ್ನು ಪತ್ತೆ ಹಚ್ಚೋದಕ್ಕೆ ಇರ್ತಕ್ಕಂಥ ಪರೀಕ್ಷೆಗಳು. ಇದನ್ನು ಕೂಡ ಇತ್ತೀಚೆಗೆ ರೀಸೆಂಟಾಗಿ ಎಕ್ಸಾಮ್ಸಲ್ಲಿ ಕೇಳಲಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಡಿಸ್ಲೈಕ್ ಮಾಡಿ. ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ